ನನ್ನ ಪುಟ್ಟ ಲೋಕಕ್ಕೆ ಸ್ವಾಗತ ಸ್ವಾಗತ, ನಿಮ್ಮೆಲ್ಲರಿಗೂ ಸ್ವಾಗತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇದು ಬಂದು ನನ್ನ ಮಕ್ಕಳನ್ನಿಬ್ಬರನ್ನು ಸ್ವಲ್ಪ ದಿನ ನಮ್ಮಮ್ಮನ ಮನೆಗೆ ಬಿಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗುವಾಗ ವ್ಲಾಗ್ ಮಾಡ್ಕೊಂಡಿದ್ದೆ. ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹಂಗಾಗಿ ಲೇಟಾಗಿ ಮಾಡ್ತಿದ್ದೀನಿ. ಆ್ಯಂಡ್ ಅವತ್ತಿನ ಬ್ರೇಕ್ಫಾಸ್ಟ್ಗೆ ನನ್ನ ದೊಡ್ಡ ಮಗಳು ಏನು ಬೇಕು ಅಂತ ಕೇಳಿದ್ಲು, ಏನು ಮಾಡಿದ್ದೆ ಅನ್ನೋದ್ರದ್ದು ಸ್ವಲ್ಪ ಗ್ಲಿಮ್ಸ್ ಇದೆ, ಆ್ಯಡ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಏನು ಬೇಕು, ಟಿಫನ್ ಏನು ಬೇಕು? ಹಾಂ, ಬಿರಿಯಾನಿ ಬೇಕಾ? ಯಾಕೆ ನಿಂಗೆ ಬಿರಿಯಾನಿ ತಿನ್ಬೇಕನ್ಸಿದೆ? ಯಾಕೆ? ನಿಂಗೆ ಬಿರಿಯಾನಿ ಇಷ್ಟನಾ? ತಿಂತೀಯಾ? ತಿನ್ನೋದೇ ಇಲ್ಲ, ಸುಮ್ಮನೆ ಕೇಳ್ತೀಯಾ? ತಿಂತಾ ಇದ್ದ. ಇವಾಗ ನಿನಗೆ ಬಿರಿಯಾನಿ ಬೇಕು, ಬಿರಿಯಾನಿ ತಿಂತೀಯಾ? ಸಬಾಷ್ ಮಗಳೇ, ಬಿರಿಯಾನಿ ಬೇಕು ಅಂತ ಕೇಳೋಳಾಗ್ಬಿಟ್ಟೆ ನೀನು. ಮಾಡ್ತೀನಿ, ಎಷ್ಟು ತಿಂತೀಯಾ ನೋಡ್ತೀನಿ. ತಿಂತೀಯಾ? ವಿಡಿಯೋಗ್ರಾಫರ್ ಯಾರು? ಚಾರು. ನನ್ನ ಮಗಳು ಇವತ್ತು ಬಿರಿಯಾನಿ ಬೇಕು ಅಂತ ಕೇಳಿದಾಳೆ, ಅದಕ್ಕೆ ಚಿಕನ್ ತರಕ್ಕೆ ಚಿಕನ್ ಅಂಗಡಿಗೆ ಬಂದಿದ್ದೀವಿ ಅಲ್ವಾ ಚಾರು? ಏನು ಬೇಕು ನಿಂಗೆ? ಅಲ್ಲ, ಟಿಫನ್ಗೆ ಏನು ಬೇಕು? ಟಿಫನ್ ಏನು ಬೇಕು ನಿಂಗೆ? ಬಿರಿಯಾನಿ. ನೋಡಿದ್ರಾ, ಇನ್ನು ಈ ಚೋಟದ್ದೇ ಇದ್ದಾಳೆ, 2.5 ವರ್ಷ ಆಗಲೇ ಬಿರಿಯಾನಿ ಟಿಫನ್ ಬೇಕು ಅಂತ ಕೇಳೋಳು ಆಗ್ಬಿಟ್ಲು. ಏನಿದು? ಹಾಂ, ಮಟನ್ ಎಲ್ಲ ಕಣೆ, ಚಿಕನ್ನು ತಗ್ಲಾಕೋ. ಏನದು? ಬಿಡು, ನಾನು ಹಾಕ್ತೀನಿ. ರಿಂಗ್ ನೋಡ್ಸು ನಿಂದು. ವಾವ್, ಎಷ್ಟು ಕ್ಯೂಟ್ ರಿಂಗ್ ಬೇಬಿ. ಯಾರ್ದು ರಿಂಗು? ಯಾರು ಕೊಡಿಸಿದ್ದು? ಹಾಂ, ಯಾರು ಕೊಡಿಸಿದ್ದು? ನಾನು. ಮಮ್ಮಿ ಅಂತ ಹೇಳ್ಬೇಕು, ಮಮ್ಮಿ ಅಂತ ಹೇಳ್ಬೇಕು. ನೋಡಿದ್ರಲ್ಲ, ಚೋಟದ ಮೆಣಸಿನ್ಕಾಯಿ ಏನು ಬೇಕು ಅಂತ ಕೇಳಿದ್ಲು ಅಂತ. ಅವಳು ಫಸ್ಟ್ ಟೈಮ್, ಅವಳಿಗೆ ಬುದ್ಧಿ ಬಂದಾದಮೇಲೆ ಫಸ್ಟ್ ಟೈಮ್ ಮಮ್ಮಿ ನನಗೆ ಬಿರಿಯಾನಿ ಬೇಕು ಟಿಫನ್ಗೆ ಅಂತ ಕೇಳಿದ್ಲು. ಸೊ ನಮ್ಮ ಮನೆಯವ್ರು ಇರಲಿಲ್ಲ, ಹಂಗಾಗಿ ನಾನೇ ಹೋಗಿ ಚಿಕನ್ ತಂದು ಬಿರಿಯಾನಿ ಮಾಡಿಕೊಟ್ಟೆ. ಆ್ಯಂಡ್ ಅವತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಉಳಿದಿರೋದನ್ನು ವೇಸ್ಟ್ ಆಗುತ್ತೆ, ನಾನು ಅವತ್ತು ನೈಟ್ ನಮ್ಮ ಅಮ್ಮನ ಮನೆಯಲ್ಲೇ ಸ್ಟೇ ಆಗ್ತೀನಿ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಹೇಳಬೇಕು, ಎದೆ ಅಲ್ಲಿ ಬಿಡಿಸಿದ್ಮೇಲೆ ಎಷ್ಟು ಮನ್ಸಿಗೆ ಭಾರ ಇರುತ್ತೆ, ಲೈಕ್ ಬಾ ಎಷ್ಟು ನೋವಿರುತ್ತೆ ಅದರಲ್ಲಿ ಅಂತ ಕಾಂಟ್ ಎಕ್ಸ್ಪ್ಲೇನ್ ಬಿಡಿ. ಆ್ಯಂಡ್ ಅಲ್ಲೇ ನಾನು ಇಲ್ಲಿದ್ದಾಗೇ ಒಂದು 2 ಡೇಸ್ ಕುಡಿಸಿರ್ಲಿಲ್ಲ. ಇಲ್ಲೇ ಫಸ್ಟ್ ನನ್ನ ಹತ್ರ ಅಡ್ಜಸ್ಟ್ ಆಗಲಿ, ಲೈಕ್ ಅವಳು ಕುಡಿಯೋದು ಬಿಟ್ಟು ಮತ್ತೆ ಅಡ್ಜಸ್ಟ್ ಆದಮೇಲೆ ಊರಿಗೆ ಬಿಡೋಣ ಅಂದ್ಬಿಟ್ಟು ಇಲ್ಲೇ ಬಿಡಿಸಿದ್ದೆ. ಆ್ಯಂಡ್ ನಾನು ಸೀರಿಯಸ್ಲಿ ಅವಳು ಇಷ್ಟು ಬೇಗ ಬಿಡ್ತಾಳೆ, ಲೈಕ್ ಅಡ್ಜಸ್ಟ್ ಆಗ್ತಾಳೆ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಶಿ ಇಸ್ ಡೈಮಂಡ್ ಆ್ಯಂಡ್ ಲವ್ ಯು ಸೋ ಮಚ್ ಬಂಗಾರಿ, ಮಿಸ್ ಯು. Para ti, sin razones que seguir. Ya verás como no vuelvo. Para mí no queda dolor, como el viento que ya pasó. Aquella puerta jamás se abrió. Y si piensas que esto no fue, hasta escribir la vida te he enseñado. Esta historia ha cambiado. Vas preguntando
ಏಯ್ ಚಿಕ್ಕ ಪಾಪು ಕೈಕ್ ವಾವ್ ಎಷ್ಟು ಚೆನ್ನಾಗಿದೆ ನೋಡ್ರು. ಇಲ್ಲಿ ಹಿಂಗಿಕ್ಕೋ ಇಕ್ಕಮ್ಮ ಇಲ್ಲಿ ಇಲ್ಲಿಕ್ಕು ಫೋಟೋ ತೆಗಿಯೋಣ. ಇಲ್ಲಿಕ್ಕು ಇದ್ರ ಮೇಲಿಕ್ಕು ನಿನ್ ಕೈ ಹಿಂಗಿಕ್ಕು. ವಾ ಸೂಪರ್ ಮಗಳೇ. ವಾವ್ ನೋಡ್ದ ಎಷ್ಟು ಚೆನ್ನಾಗಿದೆ. ಕೈ ಅಂತೆ ಕೊಡಜಿ. ಮಕ್ಕಳಿಗೆ ಒಳ್ಳೇದು ಅಂದ್ಬಿಟ್ಟು ಫಿಶ್ನ ತರಿಸಿ ಕಬಾಬ್ ಮಾಡಿದ್ರು, ತುಂಬ ಟೇಸ್ಟಿ ಆಗಿತ್ತು. ಆ್ಯಂಡ್ ಚರೋ ಬಾಯ್ ಚರೋ ಚರೋ. ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು. ಹಾಯ್ ಮಾಡು ಹಾಯ್ ಮಾಡು. ಒಂದ್ ಮುತ್ತ ಕೊಟ್ಬಿಡು ಒಂದ್ ಮುತ್ತ. ಈ ಕಡೆ ಈ ಕಡೆ ಕೊಡು. ಅಬ್ಬಾ 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 ಕೇಳಿಸ್ತು ಕೊಡ್ತಾಳೆ. ಅಬ್ಬಾ ಅಮ್ಮ ಬಾಯ್. ಶ್ರೀ ಆ ಕಡೆ ಎತ್ಕೊಂಡು ಹೊಟ್ಟೋಗು. ಜಂಪ್ ಬರ್ತಾ ನಾನೊಂದು ಸ್ವಲ್ಪ ಡಲ್ ಆಗಿದ್ದಿದ್ದು ನೋಡಿ ನಮ್ಮ ಮನೆಯವರು ನಡಿ ಟೀ ಕುಡಿಯೋಣ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ನೈಟ್ ಟೀ ಕುಡ್ಕೊಂಡು ನೆಕ್ಸ್ಟ್ ಮನೆ ಆ್ಯಂಡ್ ಇದು ನೆಕ್ಸ್ಟ್ ಡೇ ಆ್ಯಂಡ್ ವರ್ಕ್ ಎಲ್ಲ ಮುಗಿಸಿ ಜುಡಿಯೋ ಕಡೆ ಲೈಕ್ ಮಾಲ್ ಹತ್ರ ಹೋಗಿದ್ವಿ. ಸಮ್ ಕೆಲಸ ಇತ್ತು ಅಂತ ಜುಡಿಯೋ ಹೋಗಿ ಮಕ್ಕಳು ಒಂದೆರಡು ಜೊತೆ ಬಟ್ಟೆ ತೊಗೊಂಡು ಕೆಲಸಗಳಿತ್ತು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ನನ್ನ ಪಜಿತಿ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಜಾರಾಗ್ತಿದೆ ಸೀರಿಯಸ್ಲಿ. ಮನೆ ಹಂಗಿಲ್ಲ ಗೊತ್ತಾ, ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇದೆ. ಮನೇಲಿ ಮಕ್ಕಳಿದ್ದಿದ್ರೆ ಹೆಂಗಿರ್ತಿತ್ತು ಗೊತ್ತಾ, ಟ್ರಸ್ಟ್ ಮಿ ಆರ್ ನಾಟ್. ನೆನ್ನೆ ಮಗುನ ಊರಿಗೆ ಬಿಟ್ಟು ಬಂದಾಗಿಂದ ಎಷ್ಟು ಅಳ್ದಿದ್ದೀನಿ ಅಂತಂದರೆ ಐ ಕಾಂಟ್ ಎಕ್ಸ್ಪ್ಲೇನ್. ನೆನ್ನೆ ನಾನೇ ಬಿಡಬೇಕು ಅಂತ ಬಿಡಬೇಕು ಅಂದಿದ್ದು ನಾನೇ. ನಮ್ಮ ಮಮ್ಮಿ ತುಂಬ ದಿನದಿಂದ ಕೇಳ್ತಿದ್ರು, ಬಿಡು ಮಗುನ, ಅವಳಲ್ಲೇ ಇದ್ದರೆ ಯಾರ ಜೊತೆ ಸೇರಲ್ಲ, ಅಟ್ಲೀಸ್ಟ್ ಇಲ್ಲಿದ್ರೆ ಎಲ್ಲರ ಜೊತೆ ಅಭ್ಯಾಸ ಆಗುತ್ತೆ ಅವಳಿಗೂ ಎಲ್ಲರ ಜೊತೆ ಬೆರೀತಾಳೆ ಅಂತ. ಸೊ ಚಾರನ್ನು ಅವಾಗ ಬಿಟ್ಟಿದ್ನಲ್ಲ, ಸೊ ಇವಳನ್ನೂ ಒಂಚೂರು ಬಿಡೋಣ, ಲೈಕ್ ಎಲ್ಲರ ಹತ್ರ ಮಾತಾಡೋದು ಅಭ್ಯಾಸ ಆಗಲಿ, ಬೆರೆಯೋದು ಅಭ್ಯಾಸ ಆಗಲಿ, ಲೈಕ್ ಅವಳಿಗೂ ಒಂದು ವಾತಾವರಣ ಚೇಂಜ್ ಆಗಬೇಕಲ್ಲ. ಹುಟ್ಟಿದಾಗಿಂದ ಇಲ್ಲೇ ಇದ್ದಾಳೆ ಅವಳು. 3 ತಿಂಗಳಿಗೆ ನಾನು ಬಂದುಬಿಟ್ಟೆ ಇಲ್ಲಿಗೆ, ನಮ್ಮ ಮನೆಯವ್ರನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂದ್ಬಿಟ್ಟು. ಆವಾಗಿಂದಲೂ ಇಲ್ಲೇ ಇದ್ಲು, ಸ್ವಲ್ಪ ಚೇಂಜಸ್ ಇರಲಿ ಅಂತ ಬಿಟ್ಟೆ. ನೆನ್ನೆ ಎಲ್ಲ ಬಿಟ್ಟು ನೆನ್ನೆ ಅವಳ ಜೊತೆನೇ ಇದ್ದು, ಒಂದಿನ ಎಲ್ಲ ಅವಳ ಜೊತೆನೇ ಇದ್ದು ಬಂದೆ, ಇರ್ತಾಳೋ ಇಲ್ವೋ ಅಂತ ಟೆಸ್ಟ್ ಮಾಡೋಣ ಅಂತ. ಹಾಲು ಬೇರೆ ಇಲ್ಲೇ ಬಿಡಿಸ್ಬಿಟ್ಟಿದ್ದೆ. 3 ಡೇಸ್ ಆಯಿತು. 1 ಡೇ ಇಲ್ಲೇ ಆರಾಮಾಗಿದ್ಲು, ಏನೋ ಒಂದು ತಿನ್ಕೊಂಡು ಎಲ್ಲ. ಮತ್ತು ಅಲ್ಲೋಗ್ಬಿಟ್ಟೆ, ಹಳ್ಳಿ ಒಂದಿನ ಆರಾಮಾಗಿ ಆಡ್ಕೊಂಡಿದ್ಲು. ಒಂದಿನ ಇದ್ದೆ ಅಲ್ಲಿ ನಾನು ಅವಳ ಜೊತೆ. ನೆಕ್ಸ್ಟ್ ಡೇ ಸರಿ ಇರ್ತಾಳೆ, ನೀನು ಹೋಗು ಅಂತಂದರು. ನನಗೂ ಕೆಲಸಗಳಿತ್ತು, ನಾನು ಯಾವ ಕೆಲಸಗಳನ್ನೂ ಕ್ಯಾನ್ಸಲ್ ಮಾಡ್ಕೊಳ್ಳೋಂಗಿರಲಿಲ್ಲ, ಬರಲೇಬೇಕಾಯ್ತು. ಮಗುನ ಬಿಟ್ಟು ಬಂದು ಕಾರ್ ಹತ್ತಿದ್ದೆ, ನನಗೆ ಅಳುನೇ ಕಂಟ್ರೋಲ್ ಆಗಲಿಲ್ಲ. ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಅಳದು ಬಿಟ್ಟಿದೆ ಸೀರಿಯಸ್ಲಿ. ಮಕ್ಕಳನ್ನ ಬಿಟ್ಟು ಇರೋಕ್ಕೆ ಅದಾಗಲ್ಲ. ಮಾತಾಡ್ತಾರೆ, ಅದಾಗಲ್ಲ. ಈಗ ಚಾರು ಇದ್ರೂ ಒಂಚೂರು ದೊಡ್ಡೋಳಾಗಿದೆ, ಅವಳನ್ನು ಬಿಟ್ಟು ಅಭ್ಯಾಸ ಇದೆ. ಎಳೆ ಮಗು ನನ್ನ ಎದೆ ಅಲ್ಲಿ ಕುಡಿತಿದ್ಲು. ಸೊ ಆ ಫೀಲ್ ಇರುತ್ತೆ ಅಲ್ವಾ,
ಹೇಳೆ ಅವಳು ತುಂಬ ಸೆನ್ಸಿಟಿವ್ ಗೊತ್ತಾ, ಸೀರಿಯಸ್ಲಿ ತುಂಬ ಸೆನ್ಸಿಟಿವ್. ಅದೊಂದು ಬೇಜಾರು. ಅವಳು ಪಾಪ ಇನ್ನು ಸಣ್ಣ ಆಗ್ಬಿಡ್ತಾಳೇನೋ ನನ್ನ ಮೇಲೆ ಗಮನ ಇಟ್ಕೊಂಡು ಅಂತ ಬೇಜಾರು. ಎಷ್ಟು ಅಳ್ತಿದ್ದೀನಿ ಅಂದ್ರೆ ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ. 2 o'clock ಅಳ್ತಿದ್ದೀನಿ. ಅವರು ಬಿಡೆ ಅಳ್ಬೇಡ, ನೀನೇ ಬಿಟ್ಟು ಬಂದು ನೀನೇ ಅಳ್ತೀಯಾ ಅಂತ ಎಷ್ಟು ಸಮಾಧಾನ ಮಾಡಿದ್ದಾರೆ. ಸರಿ ಬಿಡು ಹೋಗೋಣ ಅಂತ ಅಳ್ದು ಮತ್ತೆ ಮಲ್ಕೊಂಡ್ಬಿಟ್ಟೆ. ಮತ್ತೆ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಮಗುನ ವಿಡಿಯೋ ಕಾಲೆಲ್ಲ ಮಾತಾಡಿದೆ. ನಮ್ಮ ಮಮ್ಮಿ ಎಲ್ಲ ಚೆನ್ನಾಗಿದ್ದಾಳೆ, ಆರಾಮಾಗಿದ್ದಾಳೆ, ನೀನು ಟೆನ್ಷನ್ ತೊಗೊಬೇಡ ಅಂದರು. ಸರಿ ಅಂದ್ಬಿಟ್ಟು ನಾನು ಟಿಫನ್ ಮಾಡಿಕೊಂಡು ತಿಂದು ನಾನು ಹೋಗ್ಬೇಕಿತ್ತು ಕೆಲಸಕ್ಕೆ. ಅವರು ನಾನು ಹೋದೆ. ನನ್ನ ಕೆಲಸದ ಮೇಲೆ ಆಗಲೆಲ್ಲ ಅಷ್ಟು ಗಮನ ಇರಲಿಲ್ಲ, ಕೆಲಸದ ಮೇಲೆ ಬಿದ್ದು. ಮನೆಗೆ ಬರೋಷ್ಟೊತ್ತಿಗೆ 6:30 ಆಗಿಬಿಟ್ಟಿತ್ತು. ಬಂದು ಏನು ಎಲ್ಲಿಂದ ಅಲ್ಲಿದೆ, ನೆನೆ ಊರಿಂದ ತಂದಿರೋದು ಕೂಡ ಏನೂ ಎತ್ತಿಟ್ಟಿಲ್ಲ. ಯಾವತ್ತೂ ನಂಗೆ ಮಾಡಿದವಳಲ್ಲ. ಊರಿಂದ ಏನನ್ನ ತಂದಿದ್ದೀವಿ, ತರಕಾರಿ ಅಥವಾ ಏನೇ ಆಗಲಿ ಐಟಮ್ ತಂದಿದ್ದೀವಿ ಅಂದರೆ ಬಂದಿದ್ದ ತಕ್ಷಣ, ಎಷ್ಟೊತ್ತಾಗಿರಲಿ ಬಂದಿದ್ದ ತಕ್ಷಣ ಎಲ್ಲಿಂದ ಅಲ್ಲಿ ಎತ್ತಿಟ್ಬಿಟ್ಟೆ ಮಳ್ಕೊಳಕ್ಕೆ ಹೋಗ್ತಿದ್ದು, ಫ್ರೆಶ್ ಆಗ್ತಿದ್ದಿದ್ದು. ಇವತ್ತು ಬಂದಿದ್ದ ತಕ್ಷಣ ನನಗೆ ಫ್ರೆಶ್ ಆಗೋಕ್ಕೆ ಕೂಡ ಮೂಡಿಲ್ಲ. ಕಾಲು ತೊಳ್ಕೊಂಡು ಬಂದು ರೂಮ್ ಹತ್ರ ಒಂದು ಸ್ವಲ್ಪ ಅಮೆಝಾನ್ ಕೆಲಸ ಇತ್ತು, ಅದನ್ನು ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಎಷ್ಟು ಒಂಥರ ಬೇಜಾರಾಗ್ತಿದೆ ಅಂದರೆ, ನಾನು ಏನೇನೋ ಕೆಲಸ ಮಾಡ್ತಿದ್ರು, ಮಕ್ಕಳು ಬಂದು ಅವ್ರು ತೀಟೆ ಮಾಡಿದ್ರು, ನನ್ನ ಹತ್ರ ಬರ್ತಿದ್ರು ಮಮ್ಮಿ ಮಮ್ಮಿ ಅಂತ. ಇವಾಗ ಒಬ್ಬಳೇ ಇರೋಕ್ಕೆ ಎಷ್ಟು ಕಷ್ಟ ಅನಿಸ್ತಿದೆ. ಇವರು ಕೆಲಸದ ಮೇಲೆ ಹೊಟ್ಟೋಗಿರ್ತಾರೆ. ಟ್ರಸ್ ಮಿ ಆರ್ ನಾಟ್, ಮಕ್ಕಳು ಇಲ್ದಿದ್ದ ಮನೆನೇ ಅಲ್ಲ. ಏನಕ್ಕೆ ಇವಾಗ ಬಿಟ್ಟಿದ್ದು ಅಂದರೆ ಬಿಡಬೇಕು ಅನ್ನೋದು ಇಲ್ಲ, ಬಿಟ್ಟು ನಾನು ಇಷ್ಟು ತಿನ್ನೋ ಅವಶ್ಯಕತೆ ಇಲ್ಲ. ನಮ್ಮಪ್ಪನೂ ನಮ್ಮಮ್ಮನೂ ಕೇಳ್ತಾ ಇರ್ತಾರೆ. ನಮ್ಮಮ್ಮ ಇನ್ನು ಅವ್ರು ಸ್ಕೂಲ್ಗೆ ಹೋಗ್ತಾರೆ. ಜಾನ್ವರಿಯಿಂದ ಚಾರುಗೆ ಬೇಬಿ ಸಿಟ್ಟಿಂಗ್ ಆಗ್ತೀವಿ ಒಂದು 3 months. ಅವ್ರ ಸ್ಕೂಲಲ್ಲಿ ಹೇಳ್ಬಿಟ್ಟಿದ್ದಾರೆ ಸ್ಟ್ರಿಕ್ಟಾಗಿ, ಒಂದು 3 months ಬೇಬಿ ಸಿಟ್ಟಿಂಗ್ ಹಾಕಿದ್ಮೇಲೆ ನಾವು ನರ್ಸರಿಗೆ ಜಾಯಿನ್ ಮಾಡಿಸ್ಕೊಳ್ಳೋದು ಅಂತ. ಸೊ ಮತ್ತೆ ಕಳ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಪಾಪು ಇಬ್ಬರನ್ನೂ ಬಿಟ್ಟಂಗಿರುತ್ತೆ ಅಂತ ಬಿಟ್ಟೆ. ಇಷ್ಟು ಬೇಜಾರಾಗ್ತಾ ಇದೆಯೋ. ಬಂದಾಗಿಂದ ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲ. ಅವ್ರ ಜೊತೆ ವಿಡಿಯೋ ಕಾಲ್ ಮಾಡಿ ಮತ್ತೆ ಅವ್ರನ್ನ ಮಾತಾಡ್ತಿದ್ರೆ ಅಳು ಬರ್ತಿದೆ. ಕೆಲವ್ರು ಅನ್ಕೊಬೋದು ಲೈಕ್ ಏನು ಹೇಳ್ದು ಓವರ್ ಆ್ಯಕ್ಟಿಂಗ್ ಅಂತ, ಬಟ್ ಟ್ರಸ್ಟ್ ಮಿ ಆರ್ ನಾಟ್, ಆಗಲ್ಲ. ಆಗಲೆಲ್ಲ ನನಗೇನು ಅನಿಸ್ಲಿಲ್ಲ. ಮನೆಗೆ ಬಂದಿದ್ದ ತಕ್ಷಣ ಮಕ್ಕಳು ಅಜ್ಜಿ ಇರ್ತಿದ್ರು, ಚೆನ್ನಾಗಿರ್ತಿತ್ತು. ಅವ್ರು ಚಿಕ್ಕಬಳ್ಳಾಪುರ ಹೋಗ್ತಿರ್ತಾರೆ, ನಾನಂತೂ ಇರಲ್ಲ, ಹೋಗ್ತೀನಿ, ಹೋಗಿ ನೋಡ್ಕೊಂಡು ಬರ್ತೀನಿ. ಅಕ್ಕ ಇಲ್ಲಮ್ಮ, ಅಮ್ಮ ಎಲ್ಲ ಈಚೆವ್ರ ಚುಳೆಗ ಕೃತ್ಯ ಮಾತಾಡಿ ಬರುತ್ತಾ ಚಾರು ಚಾರು ಬೂವ ತಿಂದನಾ? ಚಾರು ಊರಿಂದ ಅವರೆಕಾಯಿ ತೊಗರಿಕಾಯಿ ಎಲ್ಲ ಕಳಿಸಿದ್ರು. ಸಾಂಬಾರು, ಹಸಿಕಾಯಿ ಸಾಂಬಾರು ಸಖತ್ತಾಗಿರುತ್ತೆ. ಆ್ಯಂಡ್ ಅಜ್ಜಿ ಪಾಪ ಎಲ್ಲ ಬಿಡಿಸ್ಕೊಡ್ತಾ ಇದ್ರು. ನಮ್ಮ ಅಜ್ಜಿ ಇಲ್ಲ ಅಂದರೂ ಪಕ್ಕದ ಮನೆ ಪಾಪ ನಮ್ಮ ಅಜ್ಜಿ ಥರನೇ ಎಲ್ಲ ಕೆಲಸ ಮಾಡಿಕೊಡ್ತಾರೆ. ಏನೇ ಆಗಲಿ ಏನಾರ ಮಾಡಿಕೊಡ್ಬೇಕಾ ಅಂತ ಬಂದು ಕೇಳ್ತಾರೆ. ಪಾಪ ಒಳ್ಳೆ ಅಜ್ಜಿ. ನನ್ನ ನೈಲ್ ಪಾಲಿಶ್ ನೋಡಿಸ್ತಿದ್ದೆ, ಹೆಂಗಿದೆ ನನ್ನ ನೈಲ್ ಪಾಲಿಶ್, ಚೆನ್ನಾಗಿದೆಯಾ ಅಂತ. ಅವ್ರಿಗೆ ಲಾಸ್ಟ್ ಟೈಮ್ ನಾನು ನೈಲ್ ಪಾಲಿಶ್ ಹಾಕಿದ್ದೆ, ಅದು ಒಟ್ಟೋಗ್ಬಿಟ್ಟಿದೆ. ಅದಕ್ಕೆ ನೀನು ಸರಿಯಾಗಿರೋದು ಹಾಕಿಲ್ಲ ಅಂದ್ಬಿಟ್ಟು ನನ್ನ ಮೇಲೇ ಬಂದುಬಿಟ್ಟಿದ್ರು, ಚೆನ್ನಾಗಿರೋದು ಹಾಕಿಲ್ಲ ಅಂತ. ಆ್ಯಂಡ್ ಪಾಪ ಕಾಯೆಲ್ಲ ಕ್ಲೀನಾಗಿ ಸುಳಿದಿದ್ರು. ನಾನು ಮಾತಾಡ್ಕೊಂಡು ಪಾಪ ಸ್ವಲ್ಪ ಹೊತ್ತು ಸುಳ್ಕೊಂಡು ಮಾತಾಡ್ತಿದ್ದೆ. ಬಟ್ ಅವ್ರಿಗೆ ಮಾತು ಬರಲ್ಲ, ಬಟ್ ನಾನೇ ಮಾತಾಡ್ತಾ ಇರಬೇಕು. ಬಟ್ ಎಲ್ಲನೂ ಅರ್ಥ ಆಗುತ್ತೆ. ಆ್ಯಂಡ್ ಸಾಯಂಕಾಲ ಅದೆಲ್ಲ ಆದಮೇಲೆ ಇನ್ನು ಹಂಗಿದ್ರೆ ಆಗಲ್ಲ ಅಂದ್ಬಿಟ್ಟು ಬೇಜಾರಲ್ಲೇ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದು ಚೇಪೆಹಣ್ಣು ತಿಂತಾಯಿದ್ದೀನಿ. ನೋಡಿ ಚೇಪೆಹಣ್ಣು ಎಷ್ಟು ಚೆನ್ನಾಗಿದೆ, ಕೆಂಪಾಗಿ ಸೂಪರ್ ಆಗಿದೆ. ಮಾಡುತ್ತಿದ್ದೇನೆ. ನಮಗೆ ಚೇಪೆಹಣ್ಣು ಅಂದರೆ ತುಂಬ ಇಷ್ಟ. ನನಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಮಕ್ಳಿಗೂ ಇಷ್ಟ.
ಉಗುರಲ್ಗೆ ಸೇರ್ಕೊಳ್ಳುತ್ತೆ, ಇದು ಹಾಕೊಳ್ಳೋಕ್ಕೆ ಆಗಲ್ಲ. ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ 100%. ನನಗೆ ಕಾರ್ ಸೌಂಡ್ ಬಂತು. ಇಸ್ ಕಮಿಂಗ್. ಬಿಸಿಲು ಹಾಕೊಂಡು ಬರ್ತೀನಿ. ಅನ್ನದ್ದು ಒಂದೇ ಸರಿ ಬಂತು, ಸಾರ್ದು ಒಂದೇ ಸರಿ ಬಂತು. ಇವಾಗ ನಾವು ಬ್ಯಾಟಿಂಗ್ ಮಾಡೋದು. ಅವರು ಬರ್ತಾ ಇದ್ದಾರೆ, ಅವ್ರನ್ನ ಬಿಟ್ಟು ತಿಂತಾ ಇದ್ದೀನಿ. ಇಲ್ಲಿ ತುಟಿ ಹತ್ರ ಕೆಂಪುಗಾಗ್ಬಿಟ್ಟಿದೆ, ಖಾರ ಇದ್ರೆ ಉರಿತಿದೆ, ಬಟ್ ತಿನ್ನಕ್ಕೆ ಮಾತ್ರ ಸಕ್ಕಲ್ಲ. ಒಂದು ದೊಡ್ಡ ಚೇಪೆಯನ್ನು ಫುಲ್ ಎಲ್ಲ ಖಾಲಿ ಮಾಡಿಬಿಡ್ಬೋದು. ಉಪ್ಪು ಖಾರ ಹಾಕ್ಕೊಂಡು ಯಾವ ಥರ ಗೊತ್ತಾ, Thank you so much for watching. Bye bye.